ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪಡಿಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾರಿ ಬೆಲ್ಲದ ರವೆ ಉಂಡಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೊದಲಿಗೆ ಒಂದು ಪಾತ್ರೆಗೆ 4 ಚಮಚ ಆಗೋಷ್ಟು ತುಪ್ಪನ ಹಾಕೊಂಡೇನಿ ರೀ. ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಈಗ ಏನು ಮಾಡ್ಬೇಕ್ರಿ ನಾರಿ, ಒಣ ದ್ರಾಕ್ಷಿನ ತೊಗೊಂಡೇನಿ ರೀ. ಅದನ್ನು ಚೆನ್ನಾಗಿ ಏನು ಮಾಡ್ಬೇಕ್ರಿ, ಒಂದು 2 ರಿಂದ 3 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕ್ರಿ. ಅವೆಲ್ಲ ರೀ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅವನ್ನ ಸೈಡ್ಗೆ ತೆಗೆದಿಟ್ಕೊಂಡ್ರಿ. ಈಗ ಅದ ತುಪ್ಪದಲ್ಲಿ ನಾವು ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಹಾಗೆ ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಎರಡೂ ಸೇರಿಸಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ 1 ಕಪ್ ಆಗೋಷ್ಟು ಸಣ್ಣ ರವೆನ ತೊಗೊಂಡೇನಿ ರೀ. ಆ ರವೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಏನು ಮಾಡ್ಬೇಕ್ರಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾವು ರವೆಯನ್ನು ಹುರ್ಕೋಬೇಕ್ರಿ. ರವೆ ಎಲ್ಲ ಹುರಿದ ತಕ್ಷಣ ಸ್ವಲ್ಪ ಈಗ ನಾನಿಲ್ರಿ ಒಣ ಕೊಬ್ಬರಿನ ಈ ಥರ ರೀ ಸಣ್ಣದಾಗಿ ತುರಿದಿಟ್ಕೊಂಡೇನಿ ರೀ, ಪುಡಿ ಮಾಡಿ ಇಟ್ಕೊಂಡೇನಿ ರೀ. ಅದನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು, ಹಾಗೆ 1 ಚಮಚ ಆಗೋಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ರವೆನ ಚೆನ್ನಾಗಿ ಈ ಥರ ರೀ ಫ್ರೈ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡ್ರಿ. ನೀವು ಇದನ್ನ ನೀರು ಹಾಕಿ ಕುದಿಸ್ಕೋಬೋದ್ರಿ ಅಥವಾ ಡೈರೆಕ್ಟೂ ಮಾಡ್ಕೋಬೋದ್ರಿ. ನಾನಿಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡೇನಿ ರೀ. ಹಾಗೆ ಒಂದು 3 ರಿಂದ 4 ಚಮಚ ಆಗೋಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗುವವರೆಗೂ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೋಬೇಕ್ರಿ. ಪೂರ್ತಿ ಗಟ್ಟಿನೂ ಆಗಬಾರ್ದ್ರಿ, ಕೈಗೆ ಸ್ವಲ್ಪ ಅಂಟಾಗಿ ಹತ್ತಬೇಕ್ರಿ. ಆ ರೀತಿ ಆಗುವವರೆಗೂ ಬೆಲ್ಲ ಕರಗುವವರೆಗೂ ನಾವು ಈ ರೀತಿ ಏನು ಮಾಡಬೇಕ್ರಿ, ಬೆಲ್ಲದ ಪಾಕನ ರೆಡಿ ಮಾಡಿಕೊಂಡು ನಾವೇನು ಹುರಿದು ಇಟ್ಕೊಂಡಿದ್ದೆಲ್ಲ ರವೆ ರೀ, ಆ ರವೆನ ಇದ್ರೊಳಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ಈ ರೀತಿ ನಾವು ಬೆಲ್ಲನ ಶೋಧಿಸ್ಕೊಂಡು, ಹತ್ರ ಬೆಲ್ಲದಲ್ಲಿ ಸ್ವಲ್ಪ ಕಸರು ಅದು ಇರುತ್ತೆ, ಅದಕ್ಕೆ ಏನು ಮಾಡೋದ್ರಿ, ಬೆಲ್ಲನ ಈ ಥರ ಶೋಧಿಸ್ಬಿಟ್ಟು ಏನು ಮಾಡ್ಬೇಕ್ರಿ, ನಾವು ಬೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಬಿಸಿ ಇರ್ತೈತೆ ರೀ, ಅದಕ್ಕೆ ಏನು ಮಾಡ್ಬೇಕ್ರಿ, ಚಮಚಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ತಕ್ಷಣ ನಾವು ಉಂಡೆನ ಕಟ್ಕೋಬೇಕ್ರಿ. ನೋಡಿರಿ ಈ ಥರ ಸಾಫ್ಟ್ ಆಗ್ತೈತೆ ರೀ ಬೆಲ್ಲ ಹಾಕಿದ ತಕ್ಷಣ. ಬಿಸಿ ಇರುವಾಗ ನಾವು ಈ ರೀತಿ ಏನು ಮಾಡ್ಬೇಕ್ರಿ, ಯಾವ ಸೈಜಲ್ಲಿ ಬೇಕಲ್ರಿ ಆ ಸೈಜಲ್ಲಿ ನಾವು ಈ ಥರ ರೀ ಉಂಡೆಯನ್ನು ಕಟ್ಕೋಬೇಕ್ರಿ. ಎಷ್ಟು ಸಾಫ್ಟಾಗಿ ರವೆ ಉಂಡೆ ಬರತ್ತವ್ರಿ. ನೀವು ಸಕ್ಕರೆ ಪಾಕ ಮಾಡಿ ರವೆ ಉಂಡೆನ ಕಟ್ಟಿರ್ಬೋದ್ರಿ, ಅದೇ ರೀತಿ ಒಳಗೆ ನಾವು ಈಗ ಬೆಲ್ಲದ ಪಾಕದಲ್ಲಿ ರವೆ ಉಂಡಿನ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರ್ತಾವ್ರಿ ರವೆ ಉಂಡೆ. ಈಗ ಪಂಚಮಿ ಹಬ್ಬಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.